ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನೋಡಿದವರಿಗೆ ಗೊತ್ತಿರ್ಬೋದು ಲಾಸ್ಟ್ ವ್ಲಾಗ್ ಅನ್ನ. ಈಗ ನಾವು ಎಲ್ಲರೂ ರೆಡಿ ಆಗಿದ್ದೀವಿ ಹಬ್ಬಕ್ಕೆ ಹೋಗ್ಲಿಕ್ಕೆ, ಅಂದ್ರೆ ಪೂಜೆಗೆ ಹೋಗ್ಲಿಕ್ಕೆ. ತಂಗಿ ರೆಡಿ ಆಗಿದ್ದಾಳೆ, ಬಟ್ ಬಟ್ಟೆ ಒಂದು ಹಾಕಿಲ್ಲ. ಇಲ್ಲಿ ಇವ ರೆಡಿ ಆಗಿದ್ದಾಳೆ, ಅಮ್ಮ ಆಲ್ರೆಡಿ ರೆಡಿ ಆಗಿದ್ದಾಳೆ. ಇವಳಿಗೆ ನಾನು ಬೆಳಿಗ್ಗೆ ಬೇಗ ರೆಡಿ ಆಗ್ಲಿಕ್ಕೆ ಹೇಳಿದ್ದೆ. ಅವಳು ಮೊದಲನೇ ದಿನನೇ ಬಂದಿದ್ಲು, ಸೊ ನಾವು ರೆಡಿ ಮಾಡಿ ಇಟ್ಟಿದ್ವಿ. ಅಪ್ಪ ಅಮ್ಮ ಕೂಡ ಅವಳದು ಈಗ ಬಂದಿದ್ದಾರೆ. ಇವನು ನೋಲನ್, ಅಕ್ಕನ ಮಗ. ಇವನು ಹೆಣ್ಣು ಮಕ್ಕಳ ಹತ್ರ ಬರೋದೇ ಇಲ್ಲ, ಸ್ಮೈಲ್ ಒಂದು ಸರಿ ಕೊಡ್ತಾನೆ. ಇಲ್ಲಿ ಇವರು ಫೋಟೋ ಶೂಟ್ ನಡೀತಾನೆ ಉಂಟು. ಇವರೆಲ್ಲ ರೆಡಿ ಆಗಿದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ ನನ್ನ ಕಸಿನ್ಸ್ ಬಾಯ್ಸ್ ಗರ್ಲ್ಸ್ ಸ್ವಲ್ಪ ಸ್ಟೈಲಿಸ್ಟ್ ಎಲ್ಲರೂ ಕೂಡ. ನಾವು ಕೂಡ ಮೊದ್ಲಿಂದಾನೇ ಸ್ಟೈಲಿಸ್ಟ್. ಏನು ಒಂದು ಸ್ಟೈಲಲ್ಲಿ ಜಾಸ್ತಿ ಇತ್ತಲ್ಲೇ ನಮಗೆ ಫುಟ್ಟಾಡೋ ಫ್ಯಾಮಿಲಿಯವರಿಗೆ. ಫುಟ್ಟಾಡು ಅಂತ ಅಲ್ಲ, ನನ್ನ ಕಸಿನ್ಸ್ ಎಲ್ಲರೂ ಅಪ್ಪನ ಸೈಡಿಂದ ಅಮ್ಮನ ಸೈಡಿಂದ ಎಲ್ಲರೂ ಕೂಡ ಸ್ವಲ್ಪ ಸ್ಟೈಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವವರು. ಇವನು ನನ್ನ ತಮ್ಮ. ಅವನದೇ ನನಗೆ ಹೇಳ್ತಾ ಇದ್ದ, ಲೂಸ್ ಆಗಿದೆ ಸ್ವಲ್ಪ ಬಟ್ಟೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ. ನಾನು ಇದೇ ಡ್ರೆಸ್ ಹಾಕಿದ್ದು. ಆಕ್ಚುಲಿ ನಾನು ಬೇರೆ ಡ್ರೆಸ್ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ, ಅದ್ರದ್ದು ಲಾಂಗ್ ಹ್ಯಾಂಡ್ ನನಗೆ ಆಗಿಲ್ಲ ಅದು ಹಾಕ್ಲಿಕ್ಕೆ. ನೆಕ್ಸ್ಟ್ ಬಂದು ಇವತ್ತು ನೇಲ್ ಎಕ್ಸ್ಟೆನ್ಷನ್ ಸಹ ಹಾಕೊಂಡಿದ್ದೀನಿ. ಇಲ್ಲಿ ನನ್ನ ತಂಗಿ ರೆಡಿಯಾಗಿ ಬಂದಿದ್ದಾಳೆ. ಅವಳು ಕೂಡ ಲಾಸ್ಟ್ ಮೂಮೆಂಟ್, ಮೊನ್ನೆ ಡ್ರೆಸ್ ನಾನು ಹೇಳಿದ್ದೆಲ್ಲ ಅವಳು ತರ್ಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳಿ, ಸೊ ಇದನ್ನ ತಗೊಂಡದ್ದು. ಅವಳು ಕೂಡ ಲಾಸ್ಟ್ ಮೂಮೆಂಟ್ ಪ್ಲಾನಿಂಗ್ ನನ್ನದು ಕೂಡ. ನಾನು ಕೂಡ ದಪ್ಪ ಆಗಿದ್ದೀನಿ, ಅವಳು ಕೂಡ ದಪ್ಪ ಆಗಿದ್ದಾಳೆ. ಯಾವ ಡ್ರೆಸ್ ಕೂಡ ಈಗ ಆಗಲ್ಲ, ಸೊ ಡ್ರೆಸ್ ಇದೇ ದೊಡ್ಡ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬಂದು ನಾವೀಗ ಹೊರಟಿದ್ದೀವಿ ಕಾರಲ್ಲಿ, ಲೇಟ್ ಆಗಿದೆ. ಈ ನೇಲ್ ಎಕ್ಸ್ಟೆನ್ಷನ್ ಹಾಕೊಂಡ್ರೆ ಒಂದೊಂದು ತಲೆಯಲ್ಲಿದ್ದ ಒಂದು ಕಸ ತೆಗಿಲಿಕ್ಕೆ ಕೂಡ ಆಗಲ್ಲ, ಭಾರಿ ಕಷ್ಟ ಆಗತ್ತೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಒಂದು ಸಲ ಹಸ್ಬೆಂಡ್ ಬಿಟ್ಟು ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಶೆಕೆ, ಹೇಳಲಿಕ್ಕೆ ಆಗಲ್ಲ. ಇವತ್ತು ತುಂಬಾನೇ ಶೆಕೆ ಇತ್ತು. ಚರ್ಚಿಗೆ ಹೋಗುವಾಗ ನಾವು ಲೇಟ್ ಆಗಿದೆ. ಆಕ್ಚುಲಿ ಹೋಗುವಾಗ ನಮ್ಮ ಅಮ್ಮನಿಗೆ ನಾನು ಮೊದ್ಲೇನೆ ಕಳಿಸಿದೆ. ಅವ್ರು ಯಾವತ್ತೂ ಅಳ್ತಾ ಇರ್ತಾರೆ, ನಾನು ಲೇಟ್ ಆಗಿ ಹೋಗ್ತೀನಿ, ಯಾವತ್ತು ಕೂಡ ಲೇಟ್ ಆಗಿ ಹೋಗ್ತೀನಿ. ಸೊ ಅವರಿಗೆ ನಾನು ಹೇಳಿದೆ, ನೀನು ಹೋಗು ಅಂತ ಹೇಳಿ. ಮತ್ತೆ ಬಾಕಿ ಗೆಸ್ಟಿಗೆಲ್ಲ ನಾನು ಸರಿ ಮಾಡಿ ಅದ್ರ ನಂತರ ಡ್ರೆಸ್ ಹಾಕಿ. ನನ್ನ ಮಗ ಇವತ್ತು ಕುರ್ತಾ ಹಾಕಿದ್ದು. ನನ್ನ ಹಸ್ಬೆಂಡಿಗೆ ಕುರ್ತಾ ಹಾಕಿಸ್ಲಿಕ್ಕೆ ತುಂಬಾ ಮನಸ್ಸಿತ್ತು ಅವನಿಗೆ ಒಂದು ಸಲ. ನೆಕ್ಸ್ಟ್ ಇಲ್ಲಿ ನಾನು ಪೂಜೆ ಆದ ನಂತರ ತೆಗ್ದದ್ದು, ಅಂದ್ರೆ ಅನೌನ್ಸ್ಮೆಂಟ್ ನಡೀತಾ ಇತ್ತು ಆಗ ತೆಗ್ದದ್ದು. ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಶೆಕೆ ಉಂಟು. ನನಗೆ ತಲೆ ಸುತ್ತಲಿಕ್ಕೆ ಬಂದಾಗೆ ಆಗ್ತಾ ಇತ್ತು. ತಂಗಿ ತಂದದ್ದು ನೀರನ್ನು ಕುಡ್ದು ಒಂದು ಸರಿಯಾದೆ. ನೆಕ್ಸ್ಟ್ ಇದು ನನ್ನ ನೇಲ್ ಎಕ್ಸ್ಟೆನ್ಷನ್. ನೇಲ್ ಎಕ್ಸ್ಟೆನ್ಷನ್ ಎರಡು ಕೈಗೂ ಕೂಡ ಹಾಕಿದ್ದೆ ನಾನು, ಮತ್ತೆ ನನಗೆ ಆಗಿಲ್ಲ. ಒಂದು ವಾಶ್ರೂಮ್ಗೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ನೇಲ್ ಎಕ್ಸ್ಟೆನ್ಷನ್ ಹಾಕಿ ಬಂದ ಬ್ರೈಡ್ಸ್ ಗಳಿಗೆ ರೆಡಿ ಮಾಡ್ತಿದ್ವಿ, ಬಟ್ ನನಗೆ ಅದು ಆಗಿಲ್ಲ. ನಾನು ಅವತ್ತು ಕೂಡ ನೋಡ್ತಾ ಇದ್ದೆ ಅವರಿಗೆ ಕಷ್ಟ ಆಗತ್ತೆ ಅಂತ ಹೇಳಿ, ಬಟ್ ನನಗೆ ಸ್ವಲ್ಪ ತುಂಬಾನೇ ಕಷ್ಟ ಆಯ್ತು. ಸೊ ನಾನು ಒಂದು ಕೈಗೆ ತೆಗೆದುಕೊಂಡೆ. ನೆಕ್ಸ್ಟ್ ಬಂದು ಇವಳು ನನ್ನ ಕಸಿನ್ ಕಮ್ ನೇಬರ್ ಹೇಳ್ಬಹುದು. ಅವಳು ನಾವು ಎಲ್ಲ ಒಟ್ಟಿಗೆ ದೊಡ್ಡದಾದದ್ದು. ಈಗ ಅವಳದು ಕೂಡ ಮದುವೆ ಆಗಿದೆ. ಈಗ ಎಲ್ಲ ಕಸಿನ್ಸ್ ಇದೆಲ್ಲ ಮದುವೆ ಆಗ್ತಾನೆ ಉಂಟು. ನೆಕ್ಸ್ಟ್ ಇಲ್ಲಿ ಬಂದು ಇವರು ನಮ್ಮ ಪ್ರೀಸ್ಟ್. ನಾವು ಚಿಕ್ಕದಿರುವಾಗ ಇವರು ನಮಗೆ ಪ್ರೀಸ್ಟ್ ಇದ್ರು. ಇವರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಎಜುಕೇಶನ್ ವೈಸ್ ಅಲ್ಲಿ ಟ್ಯೂಷನ್ ಎಲ್ಲ ಇಟ್ಟಿದ್ರು ಅವರು ಫ್ರೀ ಚರ್ಚಲ್ಲಿ. ಇವಳು ನನ್ನ ಅಕ್ಕ ಈ ತರ ಡ್ರೆಸ್ ಹಾಕಿದ್ದವರು. ಈಗ ಅವಳಿಗೆಲ್ಲ ಡ್ರೆಸ್ ಆಗ್ತಾ ಉಂಟಂತೆ ವಾಪಸ್. ಅವಳು ಕೂಡ ಸಪೋರ್ ಆಗ್ತಾ ಇದ್ದಾಳೆ ಸ್ವಲ್ಪ. ಇಲ್ಲಿ ಬಂದು ಇಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಗೆಸ್ಟಿಗೆಲ್ಲ. ಒಂದು ಫೋಟೋ ತೆಗೆದುಕೊಂಡ್ವಿ. ನನ್ನ ಚಿಕ್ಕಮ್ಮ ಕೂಡ ಇದ್ದಾರೆ. ವಿಡಿಯೋಸ್ ಫೋಟೋಸ್ ತೆಗೆದು ಈಗ ಮನೆಗೆ ಹೋಗುದು. ಮತ್ತೆ ಇದು ನಾವು ಫ್ಯಾಮಿಲಿ. ಹಸ್ಬೆಂಡ್ ಇರ್ಲಿಲ್ಲ, ಹಸ್ಬೆಂಡ್ ಬಿಡ್ಲಿಕ್ಕೆ ಹೋಗಿದ್ರು ಇನ್ನೊಂದು ಫ್ಯಾಮಿಲಿಯವರಿಗೆ ನಮ್ಮ ಮನೆಗೆ. ಇಲ್ಲಿ ಇದು ನಮ್ಮ ಚರ್ಚ್. ನಾನು ಈ ಚರ್ಚಿಂದ, ಸೆಂಟ್ ಸೆಬೆಸ್ಟಿನ್ ನಮ್ಮದು ಚರ್ಚ್. ನಮ್ಮ ಮನೆ ಹೊನ್ನಾವರದಿಂದ 4 ಕಿಲೋಮೀಟರ್ಸ್ ಉಂಟು, 4 to 5 ಕಿಲೋಮೀಟರ್ಸ್. ಅಲ್ಲಿ ಒಳಗೆ ಒಂದು ಸೆಂಟ್ ಸೆಬೆಸ್ಟಿನ್ ಚರ್ಚ್ ಮುಗುವ ಅಂತ ಹೇಳಿ, ಅಲ್ಲಿಂದ ನಾನು ಆಕ್ಚುಲಿ ನನ್ನದು ಮತ್ತೆ ನನ್ನ ಹಸ್ಬೆಂಡ್ ಇದು ಪ್ಯೂರ್ ಅರೇಂಜ್ ಮ್ಯಾರೇಜ್. ಮದುವೆ ಮೊದ್ಲು ನನಗೆ ಮಡಂತ್ಯರ್ ಅಂತ ಹೇಳುವ ಒಂದು ಪ್ಲೇಸ್ ಅಂತ ಇದೆ ಅಂತಾನು ಗೊತ್ತಿರ್ಲಿಲ್ಲ. ಹಸ್ಬೆಂಡಿಗೆ ಮುಗುವ ಅಂತ ಹೇಳುವ ಒಂದು ಹೊನ್ನಾವರದಲ್ಲಿ ಪ್ಲೇಸ್ ಉಂಟು ಅಂತಾನು ಗೊತ್ತಿರ್ಲಿಲ್ಲ. ಸೊ ಹಣೆಯಲ್ಲಿ ಎಲ್ಲಿ ಬರ್ದಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ. ಸೊ ಅದೇ ಒಂದು ವಿಚಿತ್ರ ಹೇಳ್ಬೋದು. ನಾನು ಅಷ್ಟು ದೂರ ರೀಚ್ ಆಗಿದ್ದೀನಿ. ಇದೇ ಅನ್ಕೊಳ್ತಾ ಇದ್ದೆ ನಾನು, ಎಲ್ಲೆಲ್ಲಿ ಯಾರ್ಯಾರಿಗೆ ಬರ್ದಿದ್ದಾರೆ ಅಲ್ಲಿ ಹೋಗಿ ರೀಚ್ ಆಗ್ಲೇಬೇಕು ಅಂತ. ಈಗ ಚರ್ಚ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ಟೈಲ್ಸ್ ಅದು ಇದು ಅಂತ ಹೇಳಿ. ಮೊದ್ಲಿನ ಹಾಗೆ ಇಲ್ಲ, ಅಂದ್ರೆ ಉಂಟು, ಜಸ್ಟ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ.
ಇಲ್ಲೆಲ್ಲ ನಾವು ಮೊದಲು ಟ್ಯೂಷನ್ಗೆ ಹೊರಗೇನೆ ನಮಗೆ ಟ್ಯೂಷನ್ಸ್ ಎಲ್ಲ ಇರ್ತಾ ಇತ್ತು. ಸೊ ಇದ್ರದೊಂದು ವಿಡಿಯೋ ಮಾಡಿತ್ತು ನಾನು. ಹೊರಗೇನೆ ಟ್ಯೂಷನ್ ಕೊಡ್ತಾ ಇದ್ರು. ಇಲ್ಲಿ ಕೆಳಗಡೆ ಚರ್ಚ್ ಇದು ಪ್ರೇಯರ್ ಆದದ್ದು. ನಾವು ಮೇಲೆ ಕೂತಿದ್ವಿ, ಜಾಗ ಇರ್ಲಿಲ್ಲ, ಮತ್ತೆ ಲೇಟ್ ಸಹ ಬಂದದ್ದು. ಸೊ ಇಲ್ಲಿ ಪೂಜೆ ಆದ ನಂತರ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ ಚರ್ಚ್ ಹಾಗೇನೆ ಎಲ್ಲೆಲ್ಲ ವಾರ್ಡೆಗಳಿಗೆ ಕೊಟ್ಟಿರ್ತಾರೆ ಇದು ಕೆಲಸ ಅಂತ ಹೇಳಿ. ಸೊ ಅವ್ರವ್ರು ಮಾಡ್ತಾರೆ. ಎಲ್ಲರೂ ಸಿಗ್ತಾ ಇದ್ರು ನನಗೆ, ನಮ್ಮ ಕ್ಲಾಸ್ಮೇಟ್ಸ್ ಅವರು ಇವರು ಅಂತ ಎಲ್ಲ ಚರ್ಚಲ್ಲಿ. ನಮಗೆ ಕಾರ್ ಪಾರ್ಕಿಂಗ್ ಮೇಲೇನೆ ಮಾಡ್ಬೇಕಾಯ್ತು. ಯಾಕಂತ ಹೇಳಿದ್ರೆ ನಮ್ಮ ಚರ್ಚ್ ತುಂಬಾನೇ ಡೌನ್ ಅಲ್ಲಿ ಉಂಟು. ವಾಪಸ್ ಗಾಡಿ ತೆಗಿಲಿಕ್ಕೆ ಸಹ ಕಷ್ಟ ಆಗುತ್ತೆ, ತುಂಬಾ ಜನ ಇರ್ತೀವಲ್ಲ. ಸೊ ಅದಕ್ಕೋಸ್ಕರ ನಾವು ಮೇಲೆ ಪಾರ್ಕ್ ಮಾಡಿದ್ವಿ, ನಡ್ಕೊಂಡು ಮೇಲೆ ಬಂದ್ವಿ. ಈಗ ಹಸ್ಬೆಂಡ್ ಬಂದು ಪಿಕಪ್ ಮಾಡಿದ್ರು ನಮಗೆ. ಅವರು ಒಂದು ಸಲ ಬಿಟ್ಟು ಬಂದಿದ್ದಾರೆ ಗೆಸ್ಟಿಗೆ. ಬಂದು ಮನೆಗೆ ರೀಚ್ ಆಗಿದ್ದೀವಿ. ಎಲ್ಲರೂ ಬಂದಿದ್ದಾರೆ. ಪ್ರೇಯರ್ಸ್ ಒಳಗೆ ನಡೀತಾ ಉಂಟು ಆಲ್ರೆಡಿ. ನಮ್ಮ ಹಸ್ಬೆಂಡ್ ಇದು ಅಣ್ಣನ ಫ್ಯಾಮಿಲಿ ಎಲ್ಲರೂ ಬಂದಿದ್ರು. ಅವ್ರ ಪಾಪ ಅಷ್ಟು ದೂರದಿಂದ ಎವ್ರಿ ಇಯರ್ ಹಬ್ಬಕ್ಕೆ ಬರ್ತಾರೆ. ಬ್ಯಾಂಗ್ಳೂರಿಂದಾನು ಬಂದಿದ್ರು. ನನ್ನ ಕಸಿನ್ ಇದು ಅತ್ತೆ ಮಾವ ಕೂಡ ಈ ಸಲ ತುಂಬಾನೇ ಜನ ಇದ್ರು ಈ ಸಲ. ಆಕ್ಚುಲಿ ನಾನು ಜಾಸ್ತಿಯಾಗಿ ಹಬ್ಬ ಮಿಸ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ತಾಯಿ ಮನೆಗೆ ಹೋಗೋದೇ ಕಡಿಮೆ. ಅದ್ರಲ್ಲಿ ನನಗೆ ಯಾವ ಫಂಕ್ಷನ್ಸ್ ಕೂಡ ಸಿಗಲ್ಲ. ಸೊ ಸಿಗೋದೇ ನನಗೆ ಎಲ್ಲರೂ ಈ ಟೈಮಲ್ಲಿ. ಇಲ್ಲಿ ಬಂದು ನನ್ನ ಅತ್ತೆ ಮಗಳು ಕಬಾಬ್ ಫ್ರೈ ಮಾಡ್ತಾ ಇದ್ದಾಳೆ. ನಾನು ಆಗ ಹೇಳಿದಾಗ ಜಾಸ್ತಿಯಾಗಿ ಅವಳೇ ಫ್ರೈ ಮಾಡೋದು ಯಾವತ್ತು ಕೂಡ. ಇಲ್ಲಿ ಊಟ ಇಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲರದ್ದು ತಗೊಂಡು ಕೂಡ ಆಗ್ತಾ ಉಂಟು. ನಾನು ಮತ್ತೆ ವಿಡಿಯೋ ತೆಗ್ದದ್ದು. ಅವಳಿಗೆ ಅಮ್ಮನಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ನನ್ನ ಫ್ಯಾಮಿಲಿಯಲ್ಲಿ. ನೀವು ನಿನ್ನೆಯಿಂದ ವಿಡಿಯೋ ನೋಡಿರ್ಬೋದು. ಹಾಗೇನೆ ನಾವು ಹೆಲ್ಪ್ ಮಾಡೋದ್ರಿಂದ ನಮ್ಗೆ ಈಸಿ ಆಗತ್ತೆ. ಇಲ್ಲಿ ಬಂದು ಎಲ್ಲರದ್ದು ಸ್ವಲ್ಪ ಜನರದ್ದು ಊಟ ಆಗಿದೆ, ಆಲ್ಮೋಸ್ಟ್ ಎಲ್ಲರದ್ದು ಆಗಿದೆ. ಅದರ ನಂತರ ತೆಗೆದ ವಿಡಿಯೋ ಇದು ನಾನು. ಈಗ ಸ್ವಲ್ಪ ಜನ ಬರ್ತಾನೆ ಇದ್ದಾರೆ. ನಮಗೆ ಅಂದ್ರೆ ಹತ್ರ ಹತ್ರ ಮನೆ ಆಗಿರೋದ್ರಿಂದ ಸ್ವಲ್ಪ ಜನ ಚಿಕ್ಕಪ್ಪನ ಮನೆಗೆ ಹೋಗಿ ಮತ್ತೆ ಇಲ್ಲಿ ಬರ್ತಾರೆ, ಸ್ವಲ್ಪ ಜನ ಇಲ್ಲಿಂದ ಅಲ್ಲಿ ಹಾಗೆ ಮಾಡ್ತಾರೆ. ಸೊ ನಮಗೆ ಫುಲ್ ಆನ್ ಗೆಸ್ಟ್ ಇರ್ತಾರೆ, ತುಂಬಾ ಅಂದ್ರೆ ತುಂಬಾ ಜನ ಆಗ್ತಾರೆ. ನಮಗೆ ನಾವು ಆಕ್ಚುಲಿ ಹಿಂದೂ ಏರಿಯಾದಲ್ಲಿ ಇರೋದು, ನಮ್ಮ ಫುಲ್ ಮನೆ. ನಾವೊಂದು 5-6 ಫ್ಯಾಮಿಲಿಗಳು ಮಾತ್ರ ಕ್ರಿಶ್ಚಿಯನ್ಸ್ ಫ್ಯಾಮಿಲಿ ಅಂತ ಹೇಳಿದ್ರೆ. ಸೊ ನಮಗೆ ಬರೋದೇ ಅವರು 5 ಫ್ಯಾಮಿಲಿಯವರು ನಮಗೇನೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಾಗೆ ಆಗೋದು. ನಾವು ತುಂಬಾನೇ ನಮಗೆ ತುಂಬಾ ಒಳ್ಳೇದಾಗತ್ತೆ ಆ ಏರಿಯಾದಲ್ಲಿ. ಸೊ ನೆಕ್ಸ್ಟ್ ಬಂದು ನಮ್ಮದೆಲ್ಲ ಊಟ ಆಗಿದೆ. ಈಗ ಇವರು ನನ್ನ ಚಿಕ್ಕಮ್ಮ ಅಂದ್ರೆ ಚಿಕ್ಕಪ್ಪನ ವೈಫ್ ಇದು ಅಕ್ಕ ತಂಗಿಯರು ಮತ್ತೆ ಅವರ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಅವರು ಅಲ್ಲಿ ಆಗಿ ಇಲ್ಲಿ ಬಂದದ್ದು, ಅವ್ರು ಇವತ್ತು ಹೋಗೋದು. ಸೊ ಈಗಲೇ ಬಂದಿದ್ದಾರೆ. ಎಲ್ಲರಿಗೂ ಈಗ ನೆಕ್ಸ್ಟ್ ಡೇ ಜಾಬಿಗೆ ಹೋಗಿ ರೀಚ್ ಆಗ್ಬೇಕಲ್ಲ ಹೇಳಿ ಅಂತ ಅವರು ಎಲ್ಲರೂ ಹೋಗ್ತಾರೆ. ಮೊದಲನೇ ದಿನ ಬಂದಿದ್ರು, ಯಾಕಂದ್ರೆ ಈ ಸಲ 26 ಸಂಡೇ ಬಂದದ್ರಿಂದ ತುಂಬಾ ಜನ ಗೆಸ್ಟ್ ಇದ್ರು. ಈ ಸಲ ಖುಷಿ ಆಯ್ತು ತುಂಬಾ ಸಮಯದ ನಂತರ. ನೆಕ್ಸ್ಟ್ ಬಂದು ನಾನು ಚಿಕ್ಕಪ್ಪನ ಮನೆಗೆ ಸಹ ಬಂದೆ. ನಮಗೆ ಈಗ ಕಂಟಿನ್ಯೂ ನಾವು ಕೂಡ ಊಟಕ್ಕೆ ಹೋಗ್ಬೇಕಲ್ಲ, ನಾವು ಕೂಡ ಗೆಸ್ಟ್ ಅಲ್ಲ, ತಾಯಿ ಮನೆಗೆ ಬಂದವರಾಗಿದ್ದೀವಿ. ಸೊ ನನಗೆ ಕೂಡ 4 ಮನೆಗೆ ಹೋಗ್ಬೇಕು. ಈಗ ಒಂದು ಮನೆ ಆಗಿ ಇದು ಸೆಕೆಂಡ್ ಮನೆ. ಇನ್ನೊಂದು ಚಿಕ್ಕಪ್ಪ, ಇವರು ಕಸಿನ್ ಚಿಕ್ಕಪ್ಪ. ನನಗೆ ಅಪ್ಪನ ತಮ್ಮ ಒಬ್ಬರೇ, ಇವರು ಕಸಿನ್ಸ್ ಆಗ್ತಾರೆ. ನಾವು ಕಸಿನ್ಸ್ ಅಂತ ಯಾವತ್ತೂ ಅನ್ಕೊಂಡಿಲ್ಲ, ನಮ್ಮ ಪಪ್ಪ ಅಥವಾ ಅವರಾಗ್ಲಿ. ನಾವು ಅಷ್ಟು ಚೆನ್ನಾಗಿ ಇದ್ದೀವಿ. ಸೊ ಇಲ್ಲಿ ಎಲ್ಲ ಕಡೆ ಊಟ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ, ಎಷ್ಟು ಅಂತ ಊಟ ಮಾಡೋದು. ಅಲ್ಲಲ್ಲಿ ಜ್ಯೂಸ್, ಒಂದು ಬಾಳೆಹಣ್ಣು ಹಾಗೆ ತಿಂದು ಬರೋದು. ಇನ್ನೊಂದು ಚಿಕ್ಕಪ್ಪನ ಮನೆ ಇದು, ಇಲ್ಲಿ ಕೂಡ ಬಂದ್ವಿ. ಇವರು ಕೂಡ ಕಸಿನೇ. ಇವ್ರದ್ದು ಕೂಡ ಮನೆಯಾಗಿ ಐ ಥಿಂಕ್ 4 ಇಯರ್ ಆಯ್ತಾ ಅಂತ. ಆ ಟೈಮಲ್ಲಿ ಆದದ್ದು, ಹೌದು 4 to 5 years ಆಯ್ತು. ನೆಕ್ಸ್ಟ್ ಇಲ್ಲಿಂದ ಮುಗಿಸಿ ಇನ್ನೊಂದು ಮನೆಗೆ, 4 ಮನೆಗೆ ಹೋಗ್ಬೇಕು. ಬೇಗ ಬೇಗ ಹೋದದ್ದು, ಯಾಕಂದ್ರೆ ಅಮ್ಮನಿಗೆ ಬಂದು ಹೆಲ್ಪ್ ಮಾಡ್ಬೇಕಲ್ಲ, ಉಜ್ಬೇಕಲ್ಲ ಪಾತ್ರೆ. ಈಗ ಹೋಗಿ ಇಲ್ಲಿ ಬಂದು ನಾವು ಹೋಗ್ತಾ ಇದ್ದೀವಿ ಅವರ ಮನೆಗೆ. ಇವರ ಮನೆಯಲ್ಲಿ ಮಕ್ಕಳು ಮತ್ತೆ ನಾವು ತುಂಬಾ ಕ್ಲೋಸ್ ಇದ್ವಿ, ಸೇಮ್ ಏಜ್ಡ್ ಬೀಳ್ತಾ ಇದ್ವಿ. ಈಗ ಇವರು ಇದನ್ನ ಹೊಸದೊಂದು ಕಟ್ಟಿದ್ದಾರೆ. ಮೊನ್ನೆ ಮದಮೇರಿದು ಇದು ಸ್ಟ್ಯಾಚ್ಯೂದು ಪ್ರೇಯರ್ ಇತ್ತು, ನನಗೆ ಕರೆದಿದ್ರು. ನನಗೆ ದೂರ ಅಲ್ಲ, ಸುಮ್ಮನೆ ಈಗ ಬಂದು ಹಬ್ಬಕ್ಕೆ ಮತ್ತೆ ಬರ್ಬೇಕು ಅಂತ ನಾನು ಬಂದಿರ್ಲಿಲ್ಲ. ಇವರ ಅಮ್ಮ ಏನಿದ್ದಾರೆ ಈಗ ಇಲ್ಲ, ಆದ್ರೆ ಇರುವಾಗ ನಮಗೆ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಇದ್ರು. ಇವರಿಗೂ ಕೂಡ ನಾವು ಅಮ್ಮ ಅಂತಾನೆ ಕರಿತಾ ಇದ್ವಿ. ತೀರ್ಕೊಂಡಾಗ ತುಂಬಾನೇ ಬೇಜಾರಾಗಿದೆ. ಅನ್ಕೊಳ್ಳದೇನೆ ಯಾರಾದ್ರೂ ಬಿಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗತ್ತೆ. ಇದು ಇವ್ರದ್ದು ಮದುವೆದು ಒಂದು ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ಇವರು ಮಾಮ, ಚಿಕ್ಕಪ್ಪನ ವೈಫ್ ಇದು ತಮ್ಮ.
ನೆಕ್ಸ್ಟ್ ಬಂದು ಇವರೆಲ್ಲ ಬರ್ತಾ ಇದ್ರು, ಇವ್ರದ್ದು ಫ್ಯಾಮಿಲಿ ಅಂದ್ರೆ ಚಿಕ್ಕಪ್ಪನ ಫ್ಯಾಮಿಲಿ. ಅವರಿಗೂ ಕೂಡ ಸೇಮ್ ಎಲ್ಲ ಮನೆಗೇನೆ ಹೋಗ್ಬೇಕಾಗ್ತದೆ. ನಾನು ಮನೆಗೆ ಬಂದೆ. ಈಗ ಮನೆಗೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಅವರು ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ಕೂತಿದ್ದಾರೆ. ಅಮ್ಮ ಖಾಲಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಉಜ್ಲಿಕ್ಕೆ ಕೂತ್ಕೊಂಡ್ರೆ ಮನೆ ಯಾರು ಕ್ಲೀನ್ ಮಾಡೋದು ಅಂತ ಹೇಳಿ. ಈಗ ನಾನು ಮತ್ತೆ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ತೆಗೆದ ವಿಡಿಯೋ ಇದು. ಫುಲ್ ಒಂದು ಸಲ ಗುಡಿಸಿ ಒರೆಸಿ ಎಲ್ಲ ಬಿದ್ದದ್ದು ಎದ್ದದ್ದು ಎಲ್ಲ ಪ್ಲಾಸ್ಟಿಕ್ ಅನ್ನ ಎತ್ತು ಒಂದು ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡಿದ್ರೆ ಅವರಿಗೂ ಅಮ್ಮನಿಗೆ ಈಸಿ ಆಗ್ತದಲ್ಲ. ಮೊದ್ಲು ಅಮ್ಮ ಒಬ್ಬರೇ ಮಾಡ್ತಾ ಇದ್ರು, ನಮಗೆ ಏನು ಕೂಡ ಹೇಳ್ತಾ ಇರ್ಲಿಲ್ಲ. ಈಗ ಕೂಡ ಅವ್ರು ಮಾಡು ಅಂತ ಯಾವತ್ತೂ ಹೇಳಲ್ಲ, ನಾವೇ ಮಾಡೋದು. ನೆಕ್ಸ್ಟ್ ಬಂದು ನಾವು ರೆಡಿಯಾಗಿ ವಾಪಸ್ ಚರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಅಂದರೆ ನಾವು ಜಸ್ಟ್ ಕ್ರೌಡಲ್ಲಿ ಚರ್ಚಿಗೆ ಹೋಗ್ತೀವಿ ಬರ್ತೀವಿ. ಈವ್ನಿಂಗ್ ಟೈಮಲ್ಲಿ ಕ್ಯಾಂಡಲ್ಸ್ ಅಥವಾ ಪ್ರೇಯರ್ ಮಾಡಿ ಬಂದು ಅಲ್ಲಿ ಗೇಮ್ಸ್ ಇರುತ್ತೆ, ಅಲ್ಲಿ ಹೋಗಿ ಗೇಮ್ಸ್ ಎಲ್ಲ ಆಟ ಆಡಿ ಬರ್ತೀವಿ. ಎಲ್ಲ ಸ್ನಾನ ಎಲ್ಲ ಮಾಡಿ ಈಗ ಹೊರಟಿದ್ದೀವಿ. ಮೊದಲು ತುಂಬ ಗೇಮ್ಸ್ ಇರ್ತಾ ಇತ್ತು, ಈಗ ಎಲ್ಲ ಅಷ್ಟಿರಲ್ಲ. ಬಿಕಾಸ್ ಆಫ್ ಮಕ್ಕಳು ಕೂಡ ಕಡಿಮೆ ಆಗಿದ್ದಾರೆ. ನಮ್ಮ ಹಾಗೆ 4-5 ಮಕ್ಕಳು ಇಲ್ಲ ಅಲ್ಲ ಈಗ. ಮತ್ತೊಂದು, ಈಗಿನವರು ಎಜುಕೇಷನಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ನಾವು ಕನ್ನಡ ಮೀಡಿಯಮಲ್ಲಿ ಒಟ್ರಾಶೆ ಆಗಿದ್ವಿ. ಸೊ ಪ್ಯಾರೆಂಟ್ಸ್ ಕೂಡ ಅದು ಹೋಗಬೇಡ ಇದು ಹೋಗಬೇಡ ಅಂತೆಲ್ಲ ಹೇಳ್ತಾ ಇರಲಿಲ್ಲ. ನಮ್ಮ ಟೈಮಲ್ಲಿ ಇದ್ದ ಹಾಗೆ ಈಗ ಇಲ್ಲ ಅಲ್ಲ. ಈವ್ನಿಂಗಲ್ಲಿ ಇಲ್ಲಿ ಡ್ರಾಮಾ ಉಂಟು, ಅದ್ರದ್ದು ರೆಡಿ ಆಗ್ತಾ ಉಂಟು. 9:30ಗೇನು ಇತ್ತು ನೈಟಲ್ಲಿ. ಸೊ ಅದನ್ನು ಅವರಲ್ಲಿ ಡ್ರಾಮಾಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹೊರಗಿಂದ ತಂದದ್ದು ಡ್ರಾಮಾ ಅಂತೆ. ನಾವು ಬರ್ಲಿಕ್ಕಿಲ್ಲ, ನಮಗೆ ನೆಕ್ಸ್ಟ್ ಡೇನೆ ಮನೆಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಮೊದಲು ತುಂಬಾ ಅಂದ್ರೆ ತುಂಬಾ ಗೇಮ್ಸ್ ಇರ್ತಾ ಇತ್ತು, ಆಟ ಆಡಿ ಆಡಿ ಸುಸ್ತಾಗ್ತಾ ಇತ್ತು. ಈಗ ಗೇಮ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಸೇಮ್ ಅದೇ ಹೇಳಿದ ಹಾಗೆ ಮತ್ತೆ ಈಗಿನ ಮಕ್ಕಳು ಎಜುಕೇಶನ್ಗೆ ಸಹ ಹೊರಗೆ ಹೋಗ್ತಾರಲ್ಲ, 10th 12th ಆದ ತಕ್ಷಣವೇ. ಸೊ ಹೀಗೆ ಇಲ್ಲಿ ಬಂದು ಐಸ್ ಕ್ರೀಮ್ ಎಲ್ಲ ತಿಂದು ವಾಪಸ್ ಹೋಗುದು. ಇವರಿಗೆ ನೋಡ್ಬೇಕು, ನನ್ನ ತಮ್ಮನ ಹಿಂದೆ ಬಿದ್ದಿದ್ದಾರೆ ಏನಾದ್ರು ಬೇಕು ಅಂತ ಹೇಳಲಿಕ್ಕೆ. ತುಂಬ ಊರಿನವರು ಸಿಕ್ಕಿದ್ರು, ಸಪೋರ್ಟಿವ್ ಇದ್ದಾರೆ. ಹೇಳಿದ್ರು ನಿಮ್ಮ ವಿಡಿಯೋ ನೋಡ್ತೀವಿ ಅಂತ. ಖುಷಿ ಆಯಿತು ನನಗೆ ಕೇಳಿ, ನಮ್ಮಲ್ಲಿ ಆ ಸೈಡಲ್ಲಿ ಸಹ ನೋಡ್ತಾರೆ ಅಂತ ಹೇಳಿ. ಗ್ರೋ ಆಗಲಿಕ್ಕೆ ಯಾರಾದರೂ ಸಪೋರ್ಟ್ ಮಾಡಿದರೆ ನಮಗೆ ಹೆಲ್ಪ್ ಆಗ್ತದೆ ಅಲ್ಲ. ಸೊ ನೋಡಿದ್ರೇ ಅದೊಂದು ದೊಡ್ಡ ಸಪೋರ್ಟ್ ವೀಡಿಯೋಸ್ಗಳನ್ನು. ಯಾಕಂದರೆ ಕಷ್ಟಪಟ್ಟು ವೀಡಿಯೋಸನ್ನು ಮಾಡ್ತೀವಿ ಅಲ್ಲ. ಸೊ ಇವರು ತಮ್ಮನನ್ನು ಹಿಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ರಿಂಗ್ ಏನೋ ತಗೊಳ್ತೀನಿ ಅಂತ ಹೇಳ್ತಾ ಇದ್ದ ಬೆಳಿಗ್ಗೆಯಿಂದ. ಸೊ ತಮ್ಮ ಹೇಳಿದ ರಿಂಗ್ ಬೇಕಾ ನಿನಗೆ ಅಂತ. ಬೇಡ ಅಂತ ಹೇಳಿ ಅವನು ಐಸ್ ಕ್ರೀಮ್ ತರಲಿಕ್ಕೆ ಹೋಗಿದ್ದಾನೆ. ಇದು ನನ್ನ ಕಸಿನ್ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ಸಹ ಬಾಟಲ್ಸ್ ಬಂದಿದೆ ಅಂತೆ. ಈಗ ನಾವು ಬರುವಾಗ ನನ್ನ ತಮ್ಮನಿಗೆ ತುಂಬಾನೇ ಬಾಟಲ್ಸ್ ಬರ್ತದೆ ಎವ್ರಿ ಇಯರ್. ತುಂಬಾ ಅಂದ್ರೆ ತುಂಬಾನೇ ಅಂತ ಹೇಳ್ಬೋದು. ಇದು ನನ್ನ ಕಸಿನ್ ಇದೆ ಬಂದದ್ದು ಬಾಟಲ್ಸ್ ಅಂತ ಇವನಿಗೆ. ನನ್ನ ತಮ್ಮನಿಗೇನು ಕೂಡ ತುಂಬಾ ಬಂದಿದೆ ಅಂತೆ, ಅವ್ರು ಡಿಕ್ಕಿಯಲ್ಲಿ ಇಟ್ಟಿದ್ದಾನಂತೆ. ನನಗೆ ಕೂಡ ಕೊಟ್ಟಿದ್ದ ಮನೆಗೆ ತಗೊಂಡು ಹೋಗ್ಲಿಕ್ಕೆ. ನೆಕ್ಸ್ಟ್ ಬಂದು ಅವನು ನಮಗೆ ಐಸ್ ಕ್ರೀಮ್ ತೆಗಿಸಿಕೊಟ್ಟ. ನಾನು ಹೇಳಿದೆ ನಮಗೆ ಯಾವ್ದಾದ್ರು ಚಿಕ್ಕದೇ ಆಗ್ಬಹುದು, ಹೊಟ್ಟೆ ತುಂಬಿ ಉಂಟು, ಮೇಲೆ ಬಂದಿದೆ ಅಂತ ಹೇಳಿ. ಇವರು ಇಲ್ಲಿ ಆಟದ ಸಾಮಾನು ತಗೊಳ್ಳಿಕ್ಕೆ ರೆಡಿಯಾಗಿದ್ರು, ತಮ್ಮ ಮತ್ತೆ ಮಕ್ಕಳು. ನಾನು ಹೇಳಿದೆ ಬೇಡ, ಅವರಿಗೆ ಜಾತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಇತ್ತು ರಾತ್ರಿ. ಸೊ ಅಲ್ಲಿ ತೆಗಿಸಿ ಕೊಡೋಣ ಅಂತ ಹೇಳಿ ಇಲ್ಲಿ ತಿಂತಾ ಇದ್ದೀವಿ ಐಸ್ ಕ್ರೀಮ್. ಸ್ವಲ್ಪ ಮೆಲ್ಟ್ ಆಗಿತ್ತು, ಮೇ ಬಿ ಕರೆಂಟ್ ಹೋಗಿತ್ತು ಅಂತ. ಅದಕ್ಕೆ ತಂಗಿ ಹೇಳ್ತಾ ಇದ್ಲು ತಿನ್ನುವಾಗ್ಲೇನೆ ಕೆಳಗೆ ಬೀಳುತ್ತದೆ ಅಂತ ಹೇಳಿ. ಇವೊಂದು ಈಗ ಬಾಲ್ ಐಸ್ ಕ್ರೀಮ್ ಫೇವ್ರೇಟ್ ಆಗಿದೆ. ಮೊನ್ನೆ ಯಾವತ್ತಿಂದ ಬಾಲ್ ಐಸ್ ಕ್ರೀಮ್ ತಕೊಂಡ್ಲು ಆಗ. ನೆಕ್ಸ್ಟ್ ನಾವು ಅಲ್ಲಿಂದನೇ ಸೀದಾ ಜಾತ್ರೆಗೆ ಹೊರಟ್ವಿ, ಮನೆಗೆ ಹೋಗಿಲ್ಲ. ಅಮ್ಮನಿಗೆ ಕಾಲ್ ಮಾಡಿ ಹೇಳಿದೆ. ಅಮ್ಮ ಹೇಳಿದ್ರು ಮತ್ತೆ ಮನೆಗೆ ಬಂದ್ರೆ ಲೇಟ್ ಆಗುತ್ತೆ, ಹೋಗಿಯೇ ಬನ್ನಿ ಜಾತ್ರೆಗೆ ಅಂತ ಹೇಳಿದ್ರು. ಸೊ ನಾವು ಕಸಿನ್ಸ್ ಎಲ್ಲ ಹೊರಟಿದ್ದೀವಿ ಜಾತ್ರೆಗೆ ಈಗ. ಎಲ್ಲ ಒಂದು 3-4 ಬೈಕಲ್ಲಿ ಇದ್ವಿ, ನಾವು ಕಾರಲ್ಲಿ ಇದ್ವಿ. ನಮ್ಮ ಕಸಿನ್ಸ್ ಹಾಗೇನೆ, ನಾವು ಇದಕ್ಕಿಂತ ವರ್ಸ್ಟ್ ಇದ್ವಿ ಮೊದಲು. ನನಗೆ ಫ್ರೆಂಡ್ಸ್ ಜೊತೆಗೆ ಸುತ್ತಾಡಲಿಕ್ಕೆ ಹೋದದ್ದು ನನಗಂತೂ ನೆನಪಿಲ್ಲ ಅಷ್ಟೆಲ್ಲ. ಬಟ್ ನಾವು ಕಸಿನ್ಸೇ ಫ್ರೆಂಡ್ಸ್ ಥರನೇ ಮೊದಲಿಂದನೂ. ಇದಕ್ಕಿಂತ ಜಾಸ್ತಿ ಜನ ಗುಂಪಾಕಿ ಆ್ಯಕ್ಟಿವಾಸ್ಗಳಲ್ಲಿ ಬೈಕ್ಗಳಲ್ಲಿ ಸುತ್ತಾ ಇದ್ವಿ. ಎಲ್ಲಿ ಹೋಗೋದಾದರೂ ಕಸಿನ್ಸೇ ನಮಗೆ. ಈಗ ಕೂಡ ಇದ್ದಾರೆ, ನನ್ನ ತಮ್ಮನ ಜೊತೆಗೆ ಇದ್ದಾರೆ ಎಲ್ಲ ಕಸಿನ್ಸ್ ಆಲ್ಮೋಸ್ಟ್ ಈಗ. ಬಟ್ ನನ್ನ ತಮ್ಮನಿಗೂ ಕೂಡ ಹಾಗೆ, ಅವನ ಚಿಕ್ಕಪ್ಪನ ಮಗನೇ ಬೆಸ್ಟ್ ಫ್ರೆಂಡ್ ಥರ ಅಂತ ಹೇಳ್ಬೋದು, ಹಾಗೆ ಇದ್ದಾರೆ ಅವರು. ಸೊ ಇಲ್ಲಿ ಬಂದು ಟ್ರಾಫಿಕ್ ಜಾಮ್, ಗಾಡಿ ಒಳಗೆ ಹಾಕೊಂಡಾಗಿದೆ. ಈಗ ಹೊರಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವನು ಮಲಗಿದ ಟ್ರಾಫಿಕ್ಕಲ್ಲಿಯೇ.
ತುಂಬ ನೇರೋ ರೋಡ್ ಇತ್ತು. ಅದರ ನಂತರ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಷ್ಟ ಇತ್ತು ಅಲ್ಲಿ. ಸೊ ಅದರಿಂದ ಗಾಡಿ ಜಾಮ್ ಆಗ್ತಾನೆ ಇತ್ತು. ವಾಪಸ್ ಹೋಗೋಣ ಅಂತ ಹೇಳಿದ್ರು ಕೂಡ ಆಗ್ತಾ ಇರ್ಲಿಲ್ಲ. ಸೊ ಹೇಗಾದ್ರೂ ಮಾಡಿ ಒಂದು ಮೂವ್ ಆಗ್ತಾ ಇದೆ ಸ್ವಲ್ಪ. ಜನ ಕೂಡ ಲೋಕಲ್ಸ್ ಹೆಲ್ಪ್ ಮಾಡ್ತಾನೆ ಇದ್ರು ಹೋಗ್ಲಿಕ್ಕೆ. ನನಗೆ ಆಕ್ಟಿವಾ ಕಲಿಸಿದ್ದು ಕೂಡ ನನ್ನ ಕಸಿನೇ. ಲೈಕ್ ಆಗ ನಾನು ಬಾಟಲ್ಸ್ ತೋರಿಸ್ತಾ ಇದ್ದಲ್ಲ ಅವನು. ನಾನು ಮತ್ತು ಅವನು ಮೊದಲಿಂದ ತುಂಬಾನೇ ಕ್ಲೋಸ್. ಈಗ ಅಂದ್ರೆ ಸ್ವಲ್ಪ ಬ್ಯುಸಿ ಇರ್ತೀವಿ. ಅವನು ಕೂಡ ಓನ್ ಬಿಸ್ನೆಸ್ ಮಾಡಿದ್ದಾನೆ ಅದರಿಂದ. ನೆಕ್ಸ್ಟ್ ಇಲ್ಲಿ ನಾವು ಜಾತ್ರೆಗೆ ರೀಚ್ ಆಗಿದ್ದೀವಿ. ಅವರು ಮೆರವಣಿಗೆಯಿಂದ ದೇವರನ್ನ ಐ ಥಿಂಕ್ ದೇವಸ್ಥಾನಕ್ಕೆ ಮೇ ಬಿ ತಕೊಂಡು ಹೋಗ್ತಾ ಇದ್ರು. ನನಗೆ ಐಡಿಯಾ ಇಲ್ಲ, ಅದು ಮೇ ಬಿ ಅವ್ರು ತಕೊಂಡು ಹೋಗ್ತಾ ಇದ್ರು, ಮೇ ಬಿ ದೇವಸ್ಥಾನ ಅಂತ ಅನ್ಕೊಳ್ತೀನಿ ನಾನು. ಅದು ಕೂಡ ಚೆನ್ನಾಗಿತ್ತು, ನಮಗೆ ಮಿಡ್ಲಲ್ಲಿ ಸಿಕ್ಕಿದ್ದು. ಖುಷಿ ಆಯ್ತು ನೋಡಿ. ಅಂದ್ರೆ ರೇರ್ ಅಲ್ಲ ಸಿಗೋದೆಲ್ಲ. ತುಂಬಾ ಅಂದ್ರೆ ತುಂಬಾ ಜನ, ಕ್ರೌಡ್ ಅಂದ್ರೆ ಹೇಳಲಿಕ್ಕೆ ಆಗಲ್ಲ. ಐ ಥಿಂಕ್ ಅದು ಫಸ್ಟ್ ಡೇ ಇತ್ತು, ನನಗೆ ಐಡಿಯಾ ಇರಲಿಲ್ಲ. ನಾವು ತುಂಬಾನೇ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ, ಆದಷ್ಟು ಸ್ವಲ್ಪ ಹೋದ್ವಿ. ಇದು ಕೂಡ ಜಾತ್ರೆ, ಇದು ಏನ್ ಹೇಳ್ತಾರೆ ರಥ, ಐ ಥಿಂಕ್ ಅದನ್ನ ಅವ್ರದ್ದು ಎಳೆದು ಆಗಿತ್ತು. ಸೊ ತುಂಬಾ ಅಂದ್ರೆ ತುಂಬಾ ಜನ, ಹೇಳಲಿಕ್ಕೆ ಆಗಲ್ಲ ಅಷ್ಟು ಜನ. ನನ್ನ ಇವನು ಚಿಕ್ಕಪ್ಪನ ಮಗ, ಅವನು ಹೇಳಿದ ತುಂಬಾ ರಶ್ ಉಂಟು, ನಿಮ್ಮ ಹತ್ರ ಸಾಧ್ಯ ಇಲ್ಲ ಹೋಗ್ಲಿಕ್ಕೆ, ಇಲ್ಲಿ ಏನಾದ್ರೂ ತಕೊಂಡು ಹೋಗಿ, ಮುಂದೆ ಹೋಗ್ಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಅವ್ ಮಕ್ಕಳಿಗೆ ಅವನು ತೆಗಿಸಿ ಕೊಡ್ತೀನಿ ಅಂತ ಹೇಳಿದನ್ನೊಂದು ತೆಗಿಸಿ ಕೊಟ್ಟ. ಅವನು ಪಿ ಏನು ಮಾಡಿದ್ದು ತಗೊಳ್ಳ ಇದೊಂದು. ಮತ್ತೆ ಜಾಸ್ಲಿನ್ ಮೊಬೈಲ್ ತಗೊಂಡು, ಈವ ಏನು ಒಂದು ಬರೆಯೋದು ಬುಕ್ ಇದ್ದ ಟೈಪಲ್ಲಿ ತಗೊಂಡ್ಲು. ಅದೊಂದು ತಕೊಂಡು ನಾನು ಹೇಳಿದೆ, ನೀವು ನಿಮ್ಮಷ್ಟಕ್ಕೆ ಹೋಗಿ ಸ್ಕೂಟ್ರಲ್ಲಿ, ಬೈಕಲ್ಲಿ, ನಾವು ನಮ್ಮಷ್ಟಕ್ಕೆ ಹೋಗ್ತೀವಿ, ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ರಶ್ ಉಂಟಂತೆ. ನಾನು ಬರುವಾಗ್ಲೇ ಹೇಳಿದ್ದೆ, ನನ್ನ ಕ್ಲಾಸ್ಮೇಟ್ ಒಬ್ಬಳು ಸಿಕ್ಕಿದ್ಲು, ಅವಳು ಹೋಗಿ ಬಂದಿದ್ಲು ಜಾತ್ರೆಗೆ. ಅವಳು ಹೇಳಿದ್ಲು ತುಂಬಾ ಅಂದ್ರೆ ತುಂಬಾ ರಶ್ ಉಂಟು, ಹೇಗೆ ಹೋಗ್ತೀರಾ ನೋಡಿ ಅಂತ. ಹೋದ್ರೆ ಬೇಗನೆ ಹೋಗಿ ಅಂತ ಹೇಳಿದ್ಲು ಕೂಡ. ನನಗೆ ಒಂದು ಸಲ ಅವಳದು ನೆನಪು ಬಂತು. ನೆಕ್ಸ್ಟ್ ಬಂದು ನಾವಿಲ್ಲಿ ನನ್ನ ಮಗನಿಗೆ ಗೋಬಿ ಮಂಚೂರಿ ಅಂದ್ರೆ ಹುಚ್ಚು ಕಟ್ಟಿದೆ ಈಗ. ಈವ ಕೂಡ ಹೇಳಿದ್ಲು ಗೋಬಿ ಮಂಚೂರಿ ಆಗ್ಬೋದಂತೆ. ಇವರು ಸೇವ್ಪುರಿ ತಕೊಂಡಿದ್ರು, ಒಳ್ಳೇದಿರ್ಲಿಲ್ಲ ಅಷ್ಟು. ಜಾಕ್ಸನ್ ಚಿಕ್ಕಮ್ಮನ ಮಗ, ಅವನು ಪಾನಿಪುರಿ ತಕೊಂಡಿದ್ದ, ಅವನು ಸ್ವಲ್ಪ ಒಳ್ಳೇದಿತ್ತು. ಇವನಿಗೆ ಬಿಟ್ಟು ಹೋಗಿದ್ದಾರೆ ಅಪ್ಪ ಅಮ್ಮ. ಅವಳು ನಮ್ಮ ಜೊತೆಗೆ ಅರ್ಲಿ ಮಾರ್ನಿಂಗ್ ನಾಳೆಗೆ ಮುರುಡೇಶ್ವರಕ್ಕೆ ಬಿಡೋದು ಅವಳಿಗೆ. ಅವರಿಗೆ ಅಂದ್ರೆ ಶಾಪ್ ಓಪನ್ ಮಾಡ್ಬೇಕಲ್ಲ, ಅಲ್ಲಿ ಕೂಡ ಜಾತ್ರೆ ಟೈಮ್ ಅಲ್ಲ ಮುರುಡೇಶ್ವರದಲ್ಲಿ, ಅವರಿಗೆ ಶಾಪ್ ಓಪನ್ ಮಾಡ್ಬೇಕಂತ ಅವರು ಹೋಗಿದ್ದಾರೆ ಬಿಟ್ಟು. ಸೊ ಬೆಳಿಗ್ಗೆ ಬಿಡೋದು. ಈಗ ಹೊರಟಿದ್ದೀವಿ ವಾಪಸ್. ತಮ್ಮ ಕಾಲ್ ಮಾಡಿ ಹೇಳಿದ, ಈಗ್ಲೇ ಹೊರಡಿ, ನಾವು ಮೇಲೆ ಬಂದಿದ್ವಿ, ರಶ್ ಇಲ್ಲ ಅಂತ ಹೇಳಿದ್ರು. ಸೊ ರಪ್ಪ ಓಡಿ ಬಂದ್ವಿ. ಹೇಗಾದ್ರೂ ಒಂದು, ಅಷ್ಟು ರಶ್ ಸಿಕ್ಕಿಲ್ಲ ಆಕ್ಚುಲಿ ಹೋಗುವ ಟೈಮಲ್ಲಿ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇವರು ಎಲ್ಲರೂ ಹೊರಟಿದ್ದಾರೆ ಈಗ ಡ್ರಾಮಕ್ಕೆ.